ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಟೈಟಲ್ ತಮ್ಮನೇಲಿ ನೋಡಿದ್ದೀರಾ, ಮತ್ತು ಒನ್ ಆಫ್ ದಿ ಪ್ರೀಮಿಯಂ ಟ್ರೈನ್ ಕ್ಯಾಟಗರಿನಲ್ಲಿ ಬರದಿದ್ರೂ ಈ ಟ್ರೈನು ಪ್ರೀಮಿಯಂ ಸ್ಲಾಟಲ್ಲಂತೂ ಬರುತ್ತೆ ಕಣ್ರಿ. ಸೊ ಇವತ್ತು ನಾನು ನಿಮ್ಮನ್ನು ಅಂಗಡಿ ಎಕ್ಸ್ಪ್ರೆಸ್ಸಲ್ಲಿ ಜರ್ನಿ ಮಾಡಿಸ್ತಿದ್ದೀನಿ. ಫೆಂಟ್ಯಾಸ್ಟಿಕ್ ಆಗಿರುವಂಥ ಜರ್ನಿ, ಒಳ್ಳೆ ನೈಟ್ ಆಕ್ಷನ್ ಇದೆ. ಮಳೆ ಏನಾರು ಬಂತು ಅಂದರೆ ಹೋಳಿಗೆ ಮೇಲೆ ತುಪ್ಪ ಹಾಕ್ದಂತ ಇರುತ್ತೆ ಕಣ್ರಿ. ಸೊ ಬನ್ನಿ, ಮಳೆ ಬಂದಿದೆಯೋ ಇಲ್ಲೋ ಅಂತ ಎಲ್ಲ ನಿಮಗೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ನನ್ನ ಜರ್ನಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಸಹ ನಿಮಗೆ ಇದೇ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಸೊ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೇಗ ಒಂದು ಎಕ್ಸೈಟಿಂಗ್ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಈ ವಿಡಿಯೋನಲ್ಲಿ ನಿಮ್ಗೆ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡುವ. 40 ನಿಮಿಷ ಅಷ್ಟೇ ಒಂದೇ ಭಾರತ್ ಅಂತ ನಮ್ಮ ನಾರ್ಮಲ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೂ ಫಾಸ್ಟಾಗಿ ಬಂತು ಟ್ರೈನು ಅನ್ನೋದು ನೀವು ನಿಜವಾಗ್ಲೂ ನೋಡಬೇಕಂದ್ರೆ ಇಡೀ ರಾತ್ರಿ ಎದ್ದಿರಿ. ಅನ್ಸುತ್ತೆ ನೀವು ಲೇಟ್ ಆಗ್ತಿದ್ದೀರಾ ಅಂದರೆ ಹೊರಗೆ ಹೋಗ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು. ಸೊ ಬಂದಾಯಿತು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡ್ನ ಎಂಟ್ರೆನ್ಸ್ ಇದು. ಸೊ ನೀವು ಮೆಟ್ರೋನಲ್ಲಿ ಬರ್ತಿದ್ದೀರಾ ಅಂದರೆ ನಿಮಗೆ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ನು ಮೆಜೆಸ್ಟಿಕ್ ಅದು ಹತ್ತಿರ ಆಗುತ್ತೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡಲ್ಲಿ. ಅದೇ ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 10 ಸೈಡಲ್ಲಿ ಬರ್ತೀರಾ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದು ನಿಮಗೆ ಹತ್ತಿರ ಆಗುತ್ತೆ. ಓಕೆನಾ. ಸೊ 2 ಪ್ಲ್ಯಾಟ್ಫಾರ್ಮ್ ಸೈಡಲ್ಲೂ ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಸಿಗುತ್ತೆ. ನೋಡಿ, ಇಂಟೀರಿಯರ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ಇಲ್ಲಿ ಎಸ್ಥೆಟಿಕ್ ಆಗಂತೂ ಅಷ್ಟೊಂದಿಲ್ಲ, ಬಟ್ ಮೋರ್ ದೆನ್ ಸಫಿಷಿಯೆಂಟ್ ಆ ಥರ ಇಂಟೀರಿಯರ್ಸ್ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ, ಮತ್ತು QR ಸಹ ಇದೆ, AVTMಸು ಮಿಷಿನ್ಸು ಸಹ ಇದೆ, ರಿಸರ್ವೇಷನು ಸಹ ನೀವು ಇಲ್ಲಿಗೆ ಬಂದು ಮಾಡಿಸ್ಕೋಬಹುದು. ಓಕೆನಾ. ಸೊ ಎಂಟ್ರ್ ಆಗಿದ ತಕ್ಷಣ ನೋಡಿ ಮೈಸೂರು ಸ್ಯಾಂಡಲೆಲ್ಲ ನಿಮಗೆ ಅವೈಲೇಬಲ್ ಇದೆ. ಹೇಳಿದ್ನಲ್ಲ, ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡ್ಗೆ ನಾವು ಬರ್ತೀವಿ. ಸೊ ಟ್ರೈನ್ ಹೊರಡೋಕ್ಕೆ 5 ನಿಮಿಷ ಬಾಕಿ ಇದೆ. ಬಟ್ ಲೋಕೋ ಬದಲಾಗೆ ನಾನು ಸ್ಟೇಷನ್ ಎಕ್ಸಿಟ್ ಕಡೆಗೆ ಬರ್ತಾಯಿದ್ದೀನಿ. ಯಾಕೆ ಗೊತ್ತಾ, ಇದು ಯಾವ ಗಾಡಿ ಇಲ್ಲಿ ಸ್ಯಾಫ್ರನಲ್ಲಿ ನಿಂತಿದೆ ನೋಡಿ, ಇದು ಯಾವ ಗಾಡಿ ಅಂತ ನೀವೇ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ನಾರ್ಮಲ್ ಒಂದೇ ಬರುತ್ತಲ್ಲ ಅದು. ಬಂದಾಯಿತು ನಮ್ಮ ಟ್ರೈನ್ ಕಡೆಗೆ. ಲೋಕೋ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಟ್ರೈನ್ದು ಕೃಷ್ಣಾಜಪುರಂನ 39148 ಲೀಡ್ ಮಾಡ್ತಿದೆ. ನಾರ್ಮಲ್ P7 ಲಿವರಿ ಇಡಲ್ಲ, ಏನಿಲ್ಲ, ವೈಟ್ ಕಲರ್ ನಾರ್ಮಲ್ P7 ನಮ್ಮನ್ನು ಲೀಡ್ ಮಾಡ್ತಿದೆ. ಸೊ ಇದೇ ನನ್ನ ಕೋಚು S1 2024ರಲ್ಲಿ ಮಾಡಿರುವಂತಹ ನಾನ್ AC LHP ಸ್ಲೀಪರ್ ಕಂಪಾರ್ಟ್ಮೆಂಟ್. ಇಲ್ಲೇ ನನ್ನ ಕೋಚು, ಇಲ್ಲೇ ನನ್ನ ಸೀಟು. 15 ಏನೋ ಅನಿಸುತ್ತೆ, ಸೈಡ್ ಲೋಯರ್ ಕೊಟ್ಟಿದ್ದಾರೆ. ಫುಲ್ ಮಸ್ತ್ ಕಂಟ್ರಿ. ತತ್ಕಾಲ್ ಬುಕ್ ಮಾಡಿಕೊಂಡೆ, ತತ್ಕಾಲಲ್ಲಿ ನನಗೆ ಸೈಡ್ ಲೋಯರ್ ಕೊಟ್ಟಿದ್ದಾರೆ. ಏನೋ ಗೊತ್ತಿಲ್ಲ, IRCTC ಇನ್ ಗುಡ್ ಮೂಡ್ ಅಂತ ಹೇಳ್ಬೋದು. ಬನ್ನಿ, ಇನ್ನೊಂದು 2 ನಿಮಿಷ, 1 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ನೋಡೋಣ ಆನ್ ಟೈಮ್ ಡಿಪಾರ್ಚರ್ ಕೊಡ್ತಾರೋ ಅಥವಾ ಸ್ವಲ್ಪ ಲೇಟ್ ಮಾಡಿ ಕಳಿಸ್ತಾರೋ ಅಂತ. ಆನ್ ಟೈಮ್ ಹೊರಟಿದ್ದೀವಿ KSR ಬೆಂಗಳೂರಿಂದ. ನಿಮ್ಗೇನಾದರೂ 9 ಗಂಟೆ 9, 1, 9, 2 ಅಷ್ಟೊತ್ತಿಗೆ ನೀವು ರೀಚ್ ಆಗ್ತೀರಾ ಅಂದರೆ ಬರೋಕ್ಕೆ ಹೋಗಬೇಡಿ. ಓಕೆನಾ. ಈ ಟ್ರೈನು 2, 5 ನಿಮಿಷ ಎಲ್ಲ ಲೇಟ್ ಮಾಡಲ್ಲ. ಆನ್ ಟೈಮಾಗಿ ಕ್ಲಿಯರೆನ್ಸ್ ಕೊಡ್ತಾರೆ ಈ ಟ್ರೈನ್ಗೆ. ಆನ್ ಟೈಮ್ ಇಲ್ಲ, ಬಿಫೋರ್ ಟೈಮಲ್ಲಿ ಅಡ್ವಾನ್ಸ್ ಸ್ಟಾರ್ಟರ್ ಕೊಟ್ಬಿಟ್ಟಿರ್ತಾರೆ ಈ ಟ್ರೈನ್ಗೆ. ಸೊ ನಿಮ್ಗೆ ಅನ್ಸುತ್ತೆ ನೀವು ಲೇಟ್ ಆಗ್ತಿದ್ದೀರಾ ಅಂದರೆ ಆರಾಮಾಗಿ ಮನೇಲೇ ಇದ್ಬಿಡಿ, ಬರೋಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದು ಆಮೇಲೆ ಟ್ರೈನ್ ಸಿಕ್ಕಿಲ್ಲ, ಟ್ರೈನ್ ಮಿಸ್ ಆಯಿತು ಅನ್ನೋದಕ್ಕಲ್ಲ, ಏನೂ ಮಾಡ್ಕೊಳಕ್ಕೆ ಹೋಗ್ಬೋದು. ಸೊ ಹೊರಟಿದ್ದೀವಿ KSR ಬೆಂಗಳೂರಿಂದ. ನಾನು ಟ್ರಾವೆಲ್ ಮಾಡ್ತಿರೋದು ಹುಬ್ಬಳ್ಳಿ ತನಕ ಮಾತ್ರ. ಈ ಟ್ರೈನ್ನ ನಂಬರ್ ಬಗ್ಗೆ ಹೇಳಬೇಕಂದ್ರೆ 20653 KSR ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಅಥವಾ ಪ್ರೀತಿಯಿಂದ ಇದನ್ನು ಅಂಗಡಿ ಎಕ್ಸ್ಪ್ರೆಸ್ ಅಂತ ಸಹ ನಾವು ಕರಿತೀವಿ. ಓಕೆ, 469 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ. ಹುಬ್ಳಿವರೆಗೂ 6 ಗಂಟೆ 10 ನಿಮಿಷ ಟೈಮು ಕೊಟ್ಟಿದ್ದಾರೆ. ಈ ರೂಟಲ್ಲಿ ಸೆಕೆಂಡ್ ಫಾಸ್ಟೆಸ್ಟ್ ಟ್ರೈನ್ ಈ ಟ್ರೈನು.
ವಂದೇ ಭಾರತ್ ಸಹ ರನ್ ಆಗುತ್ತೆ ಈ ರೂಟಲ್ಲಿ, ಅದಕ್ಕೆ ಸೆಕೆಂಡ್ ಫಾಸ್ಟೆಸ್ಟ್. ವಂದೇ ಭಾರತ್ 5.5 ಗಂಟೆ ತೊಗೊಂಡ್ರೆ ನಮ್ಮ ಟ್ರೈನು 6 ಗಂಟೆ 10 ನಿಮಿಷ ತೊಗೊಳುತ್ತೆ ಅಷ್ಟೇ. ಸೊ 40 ನಿಮಿಷ ಡಿಫ್ರೆನ್ಸು ಪ್ರೀಮಿಯಮ್ ಗಾಡಿಗೂ ಮತ್ತು ನಾನ್ ಪ್ರೀಮಿಯಮ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೂ ಟೈಮು ಡಿಫ್ರೆನ್ಸ್ ಅಷ್ಟೇ ಇರೋದು. ಯೋಚನೆ ಮಾಡಿ ಕಂಟ್ರೋಲಿಂಗ್ ಹೆಂಗೆ ಮಾಡಬಾರ್ದು ನಮ್ಮ ಟ್ರೈನ್ನ ಅಂತ. ಇನ್ನು ರೂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. KSR ಬೆಂಗಳೂರು, ಯಶವಂತಪುರ, ತುಮಕೂರು, ಅರಸೀಕೆರೆ, ದಾವಣಗೆರೆ ಮತ್ತು ಹುಬ್ಬಳ್ಳಿ ಜಂಕ್ಷನ್ ರೀಚ್ ಆಗ್ತೀವಿ. Uji. ಸುಮಾರು 6 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಯಶವಂತಪುರ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಪ್ರತಿದಿನ 9:10ಕ್ಕೆ ಬರುತ್ತೆ, ರಾತ್ರಿ 9:12ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. 1 ನಿಮಿಷ ಲೇಟಾಗಿ ನಾವು ಯಶವಂತಪುರಕ್ಕೆ ಎಂಟ್ರ್ ಆಗಿದ್ದೀವಿ. ತಿಂಡಿ ತಿನಿಸುಗಳೆಲ್ಲ ನಿಮಗೆ ಟ್ರೈನ್ ಒಳಗಡೆ ಆರ್ಡರ್ ಸಹ ತೊಗೊತಿದ್ದಾರೆ. ಸ್ಟೇಷನಲ್ಲೂ ಸಹ ಅವೈಲೇಬಲ್ ಇದೆ. ಪ್ಲಸ್ ಸ್ವಿಗ್ಗಿ ಅವೈಲೇಬಲ್ ಇದೆ, ಇನ್ಸ್ಟಾಮಾರ್ಟ್ ಸಹ ಅವೈಲೇಬಲ್ ಇದೆ, ಜೆಪ್ಟೋ ಅವೈಲೇಬಲ್ ಇದೆ, ಬ್ಲಿಂಕಿಟ್ ಅವೈಲೇಬಲ್ ಇದೆ, ಅಮೆಝಾನ್ ನೌ ಸಹ ಇಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ ಏನಕ್ಕೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂದರೆ, ಇನ್ ಕೇಸ್ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಏನಾದರೂ ಐಟಮ್ಸ್ಗಳು ಬೇಕಾಗಿದ್ದರೆ ಕ್ವಿಕ್ ಕಾಮರ್ಸ್ ಸಹ ಯಶವಂತಪುರನಲ್ಲಿ ಅವೈಲೇಬಲ್ ಇದೆ. ನೋಡೋದ್ರಲ್ಲ 2 ಸ್ಟೇಷನ್ ಸ್ಕಿಪ್ಸು, ಮ್ಯಾಂಡೇಟ್ರಿ ರೆಕಾರ್ಡಿಂಗ್ ಕ್ಲಿಪ್ಸ್ ಅನ್ನೋದು, ಚಿಕ್ಕಬಾಣಾವರ ಸ್ಕಿಪ್ಪು ಮತ್ತು ಸೋಲ್ದೇವನಹಳ್ಳಿ ಸ್ಕಿಪ್ಪು. ಚಿಕ್ಕಬಾಣಾವರ 100, 107, 108 ಸ್ಕಿಪ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ದಟ್ಸ್ ಓಕೆ, ಮೇ ಬಿ TSRs ಇರ್ಬೋದು ಅನ್ಸುತ್ತೆ. ಅದಕ್ಕೋಸ್ಕರ ಕಾಷನಲ್ಲಿ ನಾವು ಸ್ಕಿಪ್ ಮಾಡಿದ್ರೆ
85 ಮೇಲಂತೂ ಈಸಿಯಾಗಿದ್ವೆ. ಅದೇ ಸೋಲ್ದೇವನಹಳ್ಳಿ ಅಂತೂ ಒಳ್ಳೆ ಸ್ಕಿಪ್ ತೊಗೊಂಡ್ರೆ, 100 ಮೇಲಂತೂ ಸ್ಕಿಪ್ ಆರಾಮಾಗಿ ತೊಗೊಂಡು ಸೋಲ್ದೇವನಹಳ್ಳಿ ಇನ್ನೇನು ಸ್ಟೇಷನಿಂದ ಡಿಪಾರ್ಟ್ ಆಗ್ತಿದ್ದಂಗೆ ಇನ್ನೂ ಸಕಲಾಗಿ ಆಕ್ಸಿಲೇಟ್ ಮಾಡಿ ನೋಡೋದಲ್ಲ 105, 107, 109 ತನಕ ನಾವು ಕ್ಲಿಯರ್ ಮಾಡ್ಕೊತಿದ್ದೀವಿ. ಇವಾಗೂ ಸಹ 105 ಇದ್ದೀವಿ ಅನ್ಸುತ್ತೆ ನಾವು. ಸೊ ಓಕೆ, ಗೋಯಿಂಗ್ ಗುಡ್ ಅಂತಲೇ ಹೇಳ್ಬೋದು. ನೋಡಿ ಗೊಲ್ಲಹಳ್ಳಿ ಸ್ಲೋ ಸ್ಕಿಪ್ ಮಾಡ್ತಾಯಿದ್ದೀವಿ. ಅಗೇನ್ TSRs ಇರುತ್ತೆ ಅನಿಸುತ್ತೆ. ಸೀರಿಯಸ್ಲಿ ಟ್ರೈನು ಫಾಸ್ಟಾಗಿ ಸ್ಕಿಪ್ ಮಾಡಿದಾಗ ಈ ಸ್ಟೇಷನಲ್ಲಿ ಲೈಟ್ ಇರಲ್ಲ. ಲೈಟ್ ಇದ್ದಾಗ ಟ್ರೈನ್ಗಳು ಫಾಸ್ಟಾಗಿ ಸ್ಕಿಪ್ ಮಾಡಲ್ಲ ಈ ಸ್ಟೇಷನ್ಗಳು. ನಾವೇನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಲೋಕೋ ಪೈಲಟ್ ಅವ್ರು ನಮ್ಮ ಸೇಫ್ಟಿ ನೋಡಿಕೊಂಡು ಪ್ಲಸ್ ಕ್ವಶನ್ ಆರ್ಡರ್ಸ್ನೆಲ್ಲ ನೋಡಿಕೊಂಡು ಅವ್ರು ಲೀಡ್ ಮಾಡ್ತಿರ್ತಾರೆ. ನಾವು ಜಸ್ಟು ಕೂತ್ಕೊಂಡು ಅವ್ರು ಹಾಗೆ ಅವ್ರು ಹಿಂಗೆ ಅಂತ ಹೇಳ್ಬೋದು ಹೊರತು ಒಂದು ಸತಿ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದ್ರೆ ಆವಾಗ ಗೊತ್ತಾಗುತ್ತೆ ಏನಕ್ಕೆ ಟ್ರೈನ್ ಸ್ಲೋ ಹೋಗ್ತಿದೆ ಮತ್ತು ಏನಕ್ಕೆ ಟ್ರೈನು ಎಲ್ಲೋ ಒಂದು ಕಡೆ ನಿಲ್ಲಿಸಿದೆ ಅಂತ. ಸರಿ, ಸುಮಾರು 69 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಎರಡನೇ ನಿಲ್ಗಡೆ ಆದಂತಹ ತುಮಕೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 9:53 ಬರುತ್ತೆ, ರಾತ್ರಿ 9:55 ಇಲ್ಲಿಂದ ಹೊರಡುತ್ತೆ. ನಾವು 10 ಗಂಟೆ 8 ನಿಮಿಷಕ್ಕೆ ಇಲ್ಲಿ ಎಂಟ್ರಾಗಿದ್ದೀವಿ. ಸೊ ಲೇಟ್ ರನ್ನಿಂಗ್ ಅಂತೂ ನಾವಿದ್ದೀವಿ. ಸರಿ, ಸುಮಾರು ಹೇಳಬೇಕಂದ್ರೆ ಆಲ್ಮೋಸ್ಟ್ 15 ನಿಮಿಷ ಲೇಟ್ ರನ್ನಿಂಗ್ ನಾವು ತುಮಕೂರಿಗೆ ಎಂಟ್ರಾಗಿದ್ದೀವಿ. ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಲಾಸ್ಟ್ ಸ್ಟೇಷನ್ ಅಂತಲೇ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಇದಾದಮೇಲೆ ಅರಸೀಕೆರೆ ಬರುತ್ತೆ, ಬಟ್ ಬೆಟರ್ ತುಮಕೂರೇ ಲಾಸ್ಟ್ ಸ್ಟೇಷನ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. KSR ಬೆಂಗಳೂರಲ್ಲೂ ಆಪ್ಷನ್ ಇದೆ ಮತ್ತು ತುಮಕೂರು ಸಹ ಆಪ್ಷನ್ ಇದೆ. ಆಮೇಲೆ ಯಶವಂತಪುರ ಸಹ ನಿಮ್ಗೆ ಆಪ್ಷನ್ ಇದೆ. ಸ್ವಿಗ್ಗಿ ಅವೈಲೇಬಲ್ ಇದೆ ಮತ್ತು ಇನ್ಸ್ಟಾಮಾರ್ಟ್ ಸಹ ಅವೈಲೇಬಲ್ ಇದೆ ತುಮಕೂರಲ್ಲಿ. ಆಮೇಲೆ ಇನ್ಯಾವುದಿತ್ತು, ಬ್ಲಿಂಕಿಟ್ ಸಹ ನಿಮಗೆ ಅವೈಲೇಬಲ್ ಇದೆ ತುಮಕೂರಲ್ಲಿ. ಸೊ ಲಾಸ್ಟ್ ಮೂಮೆಂಟ್ ಏನಾದರೂ ಐಟಮ್ಸ್ಗಳು ಬೇಕಿತ್ತಂದರೆ ಈ 3 ಕ್ವಿಕ್ ಕಾಮರ್ಸಿಂದ ನೀವು ಚೂಸ್ ಮಾಡ್ಕೋಬೋದು. ಸೊ ಇಷ್ಟು ಕ್ವಿಕ್ ಕಾಮರ್ಸ್ ಆ್ಯಪ್ಗಳು ನಿಮಗೆ ತುಮಕೂರಲ್ಲಿ ನಿಮಗೆ ಅವೈಲೇಬಲ್ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಎಂಟ್ರಾಗಿದ್ದೀವಿ. 2 ನಿಮಿಷ ಹಾಲ್ಟು ತುಮಕೂರಲ್ಲಿ ಕೊಟ್ಟಿರ್ತಾರೆ ನಮ್ಮ ಅಂಗಡಿ ಎಕ್ಸ್ಪ್ರೆಸ್ಗೆ.
ಸರಿ, ಸುಮಾರು 165 ಕಿಲೋಮೀಟರ್ ನಾವು ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಅರಸೀಕೆರೆ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 11:08ಕ್ಕೆ ಬರುತ್ತೆ ರಾತ್ರಿ, ಮತ್ತು 11:10ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಸುಮಾರು ನಾವು 11:45 ಅಷ್ಟೊತ್ತಿಗೆ ಇಲ್ಲಿ ಎಂಟ್ರಾಗಿದ್ದೀವಿ. ಸೊ ರನ್ ವೈಸ್ ಅಂತೂ ಸೋ ಫಾರ್ ಫೆಂಟಾಸ್ಟಿಕ್ಕಾಗೆ ರನ್ ಅಂತೂ ಇಲ್ಲಿ ಕೊಟ್ಟಿದ್ದಾರೆ. ತಿಂಡಿ ತಿನಿಸುಗಳು ಅವೈಲೇಬಲ್ ಇದೆ, ಬಟ್ ನಾಟ್ ರೆಕಮೆಂಡೆಡು. ಯಾಕಂದರೆ ಲಾಸ್ಟ್ ಟೈಮ್ ಅಂತೂ ನಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. SMT LTT ಗಾಡಿನಲ್ಲಿ ಬಂದಾಗಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ಅರಸೀಕೆರೆಯಲ್ಲಿ. ಬಟ್ ಪ್ಯಾಕ್ಡ್ ಐಟಮ್ಸ್ ನಿಮ್ಗೆ ಏನಾದರೂ ಬೇಕಂದರೆ ಲೈಕ್ ಚಿಪ್ಸ್ ಆಗಲಿ, ವಾಟರ್ ಬಾಟಲ್ಸ್ ಆಗಲಿ, ಅದೆಲ್ಲ ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಕ್ರೂ ಚೇಂಜ್ ನಮಗಿಲ್ಲ, ಬರೀ 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿರೋದು. ಮೋಸ್ಟ್ ಪ್ರಾಬಬ್ಲಿ SBC2 UBL ಸಿಂಗಲ್ ಕ್ರೂ ಲಾಬಿ ಇರುತ್ತೆ ಅನಿಸುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಕ್ರೂ ಚೇಂಜ್ ಇಲ್ಲ. ಇನ್ನೊಂದು, ಆಲ್ರೆಡಿ ನಾವು ಡಿವಿಷನ್ ಚೇಂಜ್ ಆಗಿದೆ. ಬೆಂಗಳೂರು ಡಿವಿಷನ್ಲಿ ಇದ್ವಿ ನಾವು. ಇಲ್ಲಿಂದ ನಾವು ಮೈಸೂರು ಡಿವಿಷನ್ಗೆ ಎಂಟ್ರಾಗ್ತೀವಿ. ಎಂಡ್ ಹೋಗ್ತಿದ್ದಂಗೆ ನಾವು ಹುಬ್ಳಿ ಡಿವಿಷನ್ಗೂ ಸಹ ಹೋಗ್ತೀವಿ. ಸೊ SWRನ 3 ಡಿವಿಷನನ್ನು ಕ್ರಾಸ್ ಮಾಡಿಕೊಂಡು ನಮ್ಮ ಟ್ರೈನು ಹೋಗುತ್ತೆ. ಸೊ ಆಲ್ಮೋಸ್ಟ್ REC ಟ್ರೀಟ್ಮೆಂಟ್ ನಮ್ಮ ಟ್ರೈನಲ್ಲಿ ನಡೀತಿದೆ. ಆಮೇಲೆ ಇನ್ನೊಂದು ಆ್ಯಪ್ ಇಟ್ಕೊಳ್ಳಿ, RPFಗಳು ಟ್ರೈನಲ್ಲಿ ಅವೈಲೇಬಲ್ ಇದ್ದಾರೆ. ಸೊ ಪ್ಯಾಸೆಂಜರ್ಸ್ ನೀವೇನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ನಿಮ್ಮ ಸುರಕ್ಷತೆ ಬಗ್ಗೆ ಅವರು ನೋಡ್ಕೊತಾರೆ. ಬಟ್ ರೈಲ್ ಫ್ಯಾನ್ಸ್ RPF ಆನ್ ಬೋರ್ಡ್ ಇದ್ದಾರೆ, ನಿಮ್ಮ ಸುರಕ್ಷತೆ ನೀವೇ ನೋಡ್ಕೋಬೇಕು. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ ಅರಸೀಕೆರೆಯಿಂದ. ಪ್ಲಸ್ ಇನ್ನೊಂದು ಆ್ಯಪ್ ಇಟ್ಕೊಳ್ಳಿ, ಅರಸೀಕೆರೆ ಮೇನ್ ಲೈನ್ ಡಿಪಾರ್ಚರ್ ಇದೆ. ಸೊ ಹುಷಾರಾಗಿ ಟ್ರೈನ್ ಹಾಂಗೆ ಕೇಳಿದ ತಕ್ಷಣ ಹತ್ಕೊಂಬಿಡಿ, ಆಟಾಡೋಕೆ ಹೋಗಬೇಡಿ. ರನ್ನಿಂಗಲ್ಲಿ ಹತ್ಕೊತೀನಿ ಅದು ಇದು ಅಂತ. ಕ್ಲಿಯರೆನ್ಸ್ ಕೊಟ್ಟಿದ ತಕ್ಷಣ ಪಿಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ. ಸೊ ಒಂದು ಅಪ್ಡೇಟ್ ಅಂತೂ ಹೀಗಿದೆ, ನಾವು ಬಾಳೆಕೆರೆ ಅಂತ ಒಂದು ಸ್ಟೇಷನ್ ಬರುತ್ತೆ, ಓಕೆನಾ, ಕಡೂರು ಜಂಕ್ಷನ್ಗಿಂತ ಒಂಚೂರು ಮುಂಚೆ. ಅಲ್ಲಿಗೆ ನಾವು ಎಂಟ್ರಾಗ್ತಾ ಇದ್ದೀವಿ, ಸರಿನಾ. ನಮ್ಮ ಮುಂದೆ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು ಲೂಪಿಗೆ ತೊಗೊಂಡಿದ್ದಾರೆ ಕಡೂರಲ್ಲಿ. ಅದಕ್ಕೆ ಸ್ಟಾಪ್ ಇದೆ, ನಮಗೆ ಸ್ಟಾಪ್ ಇಲ್ಲ. ನಮಗೆ ನೆಕ್ಸ್ಟ್ ಸ್ಟಾಪ್ ಇರೋದು ದಾವಣಗೆರೆ. ಒಳ್ಳೊಳ್ಳೆ ಸ್ಟೇಷನ್ಗಳೆಲ್ಲ ಸ್ಕಿಪ್ ಇದೆ ಮಧ್ಯದಲ್ಲಿ. ಸೊ ಮೋಸ್ಟ್ ಪ್ರಾಬಬ್ಲಿ ಯಶವಂತಪುರ ಸಿಂಧನೂರನ್ನ ನಾವು ಕಡೂರಲ್ಲಿ ಓವರ್ಟೇಕ್ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ.
ಸೊ ನೋಡ್ತಿದ್ದೀರಲ್ಲ ಸರಿ ಸುಮಾರು 12:30 ಆಗ್ತಾ ಬರ್ತಿದೆ. ಚಿಕ್ಕಜಾಜೂರು ಸ್ಕಿಪ್ ಮಾಡಬೇಕಾಗಿತ್ತು, ನಾವು ಹೈ ಸ್ಪೀಡ್ ಸ್ಕಿಪ್ ಮಾಡಬೇಕಾಗಿತ್ತು. ಬಟ್ ಆದರೆ ನಮ್ಮನ್ನು ಇಲ್ಲಿ ಸ್ಲೋ ಮಾಡಿಕೊಂಡು ಡಿಟೈನ್ ಮಾಡ್ಕೊಂಡಿದ್ದಾರೆ. ಆ ಕಡೆ ಯಾವುದೋ ಗಾಡಿ ಕ್ರಾಸ್ ಆಗ್ತದೆ, ಯಾವುದು ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಮೈಸೂರು ಬೆಳಗಾವಿ ಇರ್ಬೋದು ಬೆಳಗಾವಿ ಮೈಸೂರು ಇರ್ಬೋದು ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಎನಿವೇಸ್ ರನ್ನಿಂಗ್ ಆನ್ ಟೈಮ್, ಫೆಂಟ್ಯಾಸ್ಟಿಕ್ ರನ್ ಇದೆ. ಸ್ಕಿಪ್ ಪ್ರಕಾರ ಸ್ಕೆಡ್ಯೂಲ್ ಪ್ರಕಾರ ನೋಡಿ 12:30 ಸ್ಕಿಪ್ ಆಗಬೇಕಾಗಿತ್ತು. 12:30ಗೆ ನಾವು ಚಿಕ್ಕಜಾಜೂರು ಸ್ಕಿಪ್ ಮಾಡ್ತಿದ್ವಿ ಆಲ್ಮೋಸ್ಟು. ಬಟ್ ಅಲ್ಲದೆ ನಮ್ಮನ್ನು ಡಿಟೈನ್ ಮಾಡಿದ್ರು, ಏನು ಗೊತ್ತಿಲ್ಲ, BP ಡ್ರಾಪ್ ಮಾಡಿದ್ರು. ಟೆಕ್ನಿಕಲ್ ರೀಸನ್ಸ್ ಅನ್ಸುತ್ತೆ, ಮೇ ಬಿ ಟೆಕ್ನಿಕಲ್ಲಾಗೆ ಏನಕ್ಕೋ ಸ್ಟಾಪ್ ಮಾಡಿದ್ದಾರೆ ನಮ್ಮನ್ನು ಚಿಕ್ಕಜಾಜೂರಲ್ಲಿ. ಸೊ ಬನ್ನಿ ನಮ್ಮ ಟ್ರೈನ್ನ ಕೋಚ್ ಕಾಂಪೋಸಿಷನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಟೋಟಲಾಗಿ 20 ಕಾರ್ ಇರುವಂತಹ LHP5 ಟ್ರೈನ್ ಇದಾಗಿದೆ. ಫ್ರಂಟ್ ಎಂಡಲ್ಲಿ ಲೋಕೋ ಸಿಗುತ್ತೆ. ಲೋಕೋ ಹಿಂದ್ಗಡೆ ನಿಮಗೆ ಜನ್ರೇಟರ್ ವ್ಯಾನ್ ಇದೆ. ಅದ್ರ ಹಿಂದ್ಗಡೆ ನಿಮಗೆ 2 ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಆ ಜನರಲ್ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿಲ್ಲ, ಬಟ್ ಆದರೆ ಈ ಟ್ರೈನು ವೀಕೆಂಡಲ್ಲಂತೂ ಪ್ಯಾಕ್ ಆಗಿರುತ್ತೆ. ಬಟ್ SBCನಲ್ಲಿ ನಿಮಗೆ ನಿಂತ್ಕೊಂಡು ಹೋಗೋಷ್ಟಂತೂ ಜಾಗ ಇತ್ತು ನಾನು ನೋಡಿದಾಗ. ಬಟ್ ಆದರೆ ಸೀಟಂತೂ ನಿಮಗೆ ಕಷ್ಟ ಈ ಟ್ರೈನಲ್ಲಿ ಸಿಗೋದು. ಒಳ್ಳೆ ಡಿಮ್ಯಾಂಡ್ ಇರೋವಂತಹ ಟ್ರೈನ್ ಇದು. ಓಕೆನಾ, ಬನ್ನಿ ಕೋಚ್ ಕಾಂಪೋಸಿಷನ್ ಬಗ್ಗೆ ಬರೋಣ. ಮತ್ತು 2 ಜನರಲ್ ಕಂಪಾರ್ಟ್ಮೆಂಟ್ ಇದೆ. ಮತ್ತು ಅದ್ರ ಹಿಂದ್ಗಡೆ ನಿಮಗೆ AC ಕೋಚಸ್ಗಳು ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ AC ಕೋಚು, ಫಸ್ಟ್ AC ಕೋಚು, ಸೆಕೆಂಡ್ ACದು 1 ಕೋಚು, ಫಸ್ಟ್ ACದು 1 ಕೋಚು, ಮತ್ತು ಥರ್ಡ್ ACದು 4 ಕೋಚ್ ಇದರಲ್ಲಿ ಅವೈಲೇಬಲ್ ಇದೆ. ಅದಾದಮೇಲಿಂದ ಸ್ಲೀಪರ್ ಕೋಚ್ ಸ್ಟಾರ್ಟ್ ಆಗುತ್ತೆ. S1ಇಂದ ಸ್ಟಾರ್ಟ್ ಆಗುತ್ತೆ, ಸರಿನಾ. S1ಇಂದ S9 ತನಕ ಹೋಗುತ್ತೆ. ಅದ್ರ ಹಿಂದ್ಗಡೆ ಮತ್ತು ನಿಮಗೆ 2 ಜನರಲ್ ಕಂಪಾರ್ಟ್ಮೆಂಟ್, ಅದ್ರ ಹಿಂದ್ಗಡೆ 1 UOG ಕಂಪಾರ್ಟ್ಮೆಂಟ್ ಸಹ ನಿಮಗೆ ಈ ಟ್ರೈನಲ್ಲಿ ಸಿಗುತ್ತೆ. ಸೊ ಓವರಾಲ್ 20 ಕೋಚ್ ಇರುವಂತಹ LHP5 ಗಾಡಿ ಇದಾಗಿದೆ. ಸರಿ ಸುಮಾರು 329 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ದಾವಣಗೆರೆಗೆ ಬಂದಿದ್ದೀವಿ. ಪ್ರತಿದಿನ ಬೆಳಗಾಂಜಾವ 1:08ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 1:10ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 10 ನಿಮಿಷ ಲೇಟಾಗಿ ದಾವಣಗೆರೆಗೆ ಎಂಟ್ರ್ ಆಗ್ತಾಯಿದ್ದೀವಿ. ಅಲ್ಟಿಮೇಟ್ ಸ್ಟೇಷನ್ ಸ್ಕಿಪ್ಪು ಮತ್ತು ಫ್ಯಾಂಟಾಸ್ಟಿಕ್ ಇರುವಂತಹ ಕ್ರಾಸಿಂಗ್ ಆಯ್ತುಕೊಂಡ್ರೆ ಯೂರಿನ್ ಸ್ಪೀಡಲ್ಲಿ ಫ್ಲ್ಯಾಟ್ ಅಂತ 508 ಮೇಂಟೈನ್ ಮಾಡ್ತಿದ್ದೆ. ಇಲ್ಲಿ ಆಮೇಲೆ ಮಾತಾಡ್ತೀನಿ. ಇನ್ನೊಂದು ಸ್ಟೇಷನ್ ಸಿಗ್ತದೆ, ಅದನ್ನು ನೋಡ್ಕೊಂಡ್ಬಿಡಿ ಫಸ್ಟು.
ಒಳ್ಳೆ ಹೈ ಸ್ಪೀಡ್ ಆ್ಯಕ್ಷನ್ ನಡೀತಿದೆ. ನೀವೇನಾದರೂ ಮಲ್ಕೊಂಡಿದ್ರೆ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಹುಬ್ಬಳ್ಳಿ ರೀಚ್ ಆಗೋಗ್ತೀರಾ. ಏನಪ್ಪ ಇಷ್ಟು ಫಾಸ್ಟಾಗಿ ಬಂದ ಅಂತ ಮೈಂಡಲ್ಲಿ ಅನ್ಕೋಬೋದು. ಆ ಫಾಸ್ಟಾಗಿ ಬಂತು ಟ್ರೈನು ಅನ್ನೋದು ನೀವು ನಿಜವಾಗ್ಲೂ ನೋಡಬೇಕಂದ್ರೆ ಇಡೀ ರಾತ್ರಿ ಎದ್ದಿರಿ, ಗೊತ್ತಾಗುತ್ತೆ ಈ ಟ್ರೈನ್ನ ರೌದ್ರಾವತಾರ ರಾತ್ರಿ ಹೆಂಗಿರುತ್ತೆ ಅನ್ನೋದು ಅಂತ. ಫೆಂಟಾಸ್ಟಿಕ್ ಆಗಿದೆ. ನನಗಂತೂ ಈ ಟ್ರೈನಲ್ಲಿ ಸ್ಪೆಸಿಫಿಕ್ಕಾಗಿ ನಿದ್ದೆ ಮಾಡಬಾರ್ದು ಅಂದ್ಬಿಟ್ಟು ಮಧ್ಯಾಹ್ನ ಎಷ್ಟೊತ್ತು ನಿದ್ದೆ ಮಾಡಿದ್ದೀನಿ, ಸೊ ದಟ್ ರಾತ್ರಿ ಎಲ್ಲ ಎದ್ದಿರ್ಬೋದು ಅಂತ. ಏನು ಕ್ಲಿಯರೆನ್ಸ್ ಕೊಡ್ತಿದ್ದಾರೆ ಕಣ್ರಿ, ಪಾತ್ ಕ್ಲಿಯರೆನ್ಸ್ ಇದೆ ಕಣ್ರಿ. ಲೀಡ್ ಮಾಡ್ತಿದ್ದ ನಮ್ಮ ಟ್ರೈನು ಪಾತನ. ನಮ್ಮ ಹಿಂದೆ ಒಳ್ಳೆ ಲೈನಪ್ ಮೇಂಟೈನ್ ಆಗಿದೆ. ಮುಂದ್ಗಡೆ ನಾವು ಲೀಡ್ ಮಾಡ್ತಿದ್ದೀವಿ ಲೈನಪ್ನ. ಸೊ ರೀಚ್ ಆಗಿದ್ದೀವಿ ಹುಬ್ಬಳ್ಳಿ ಜಂಕ್ಷನ್. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ನನ್ನ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹುಬ್ಬಳ್ಳಿ ಚಿಕ್ಕಮಂಗ್ಳೂರು ಸ್ಪೆಷಲಲ್ಲಿ. ಸರಿನಾ? ಸೊ ಬನ್ನಿ ನಮ್ಮ ಟ್ರೈನ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮ್ಮ ಟ್ರೈನು ಪ್ರತಿದಿನ ಇಲ್ಲಿಗೆ 3:10ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು ಬೆಳಗಾಂ ಜಾವ, ಮತ್ತು 3:20ಕ್ಕೆ ಹುಬ್ಬಳ್ಳಿಯಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ನಮ್ಮ ಟ್ರೈನ್ಗೆ ಕೊಟ್ಟಿದ್ದಾರೆ. ನಾವು 3:15 ಏನೋ ರೀಚ್ ಆಗಿದ್ದೀವಿ. ಸೊ 5 ನಿಮಿಷ ಲೇಟಾಗೆ ನಾವು ಹುಬ್ಬಳ್ಳಿಗೆ ರೀಚ್ ಆಗಿದ್ದೀವಿ. ಯೂಶ್ವಲಾಗಿ ನಮ್ಮ ಗಾಡಿ 5 ನಿಮಿಷ ಎಲ್ಲ ಲೇಟ್ ಆಗೋಲ್ಲ, ಬಿಫೋರ್ ಟೈಮಿಗೆ ಬರುತ್ತೆ. ಬಟ್ ಇವತ್ತೇನೋ 5 ನಿಮಿಷ ಅಷ್ಟೇ ಲೇಟ್ ಆಯಿತು. ಬಟ್ ಹಾಂ, ಓವರಾಲಾಗಿ ತೊಗೊಂಡ್ರೆ 5 ನಿಮಿಷ ಲೇಟು ಪರವಾಗಿಲ್ಲ, ನೆಗ್ಲಿಜಿಬಲ್ ಆ್ಯಂಡ್ ಕನ್ಸಿಡರೇಬಲ್ ಅಂತಲೂ ಸಹ ಕನ್ಸಿಡರ್ ಮಾಡ್ಕೋಬೋದು. ಸೊ ಬನ್ನಿ ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ ನಮ್ಮ ಟ್ರೈನ್ದು. ಇನ್ನು ಪಂಕ್ಚುಯಾಲಿಟಿಯಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಪಂಕ್ಚುಯಾಲಿಟಿ ನೀವೇ ನೋಡಿದ್ರೆ 5 ನಿಮಿಷ ಅಷ್ಟೇ ಲೇಟಾಗಿ ಬಂದಿದ್ದು. ಸೊ ಆರಾಮಾಗೆ ನಾನು ಇದಕ್ಕೆ 2:1 ಅಂತ ಕೊಡ್ತೀನಿ. ಕ್ಲೀನ್ನೆಸ್ ಅದು ಫೆಂಟಾಸ್ಟಿಕ್ ಆಗಿತ್ತು ಕಂಡ್ರೆ ಟ್ರೈನ್ ಒಳಗಡೆನೂ ಸಹ ನೀಟಾಗಿತ್ತು. 2:1. ವಾಶ್ರೂಮ್ ಸಹ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು, ಅದಕ್ಕೂ ಸಹ 2:1 ಅಂತ ಕೊಡ್ತೀನಿ. ಫುಡಬಿಲಿಟಿ ನಿಮಗೆ KSR ಬೆಂಗಳೂರು ಸಿಗುತ್ತೆ, ಯಶವಂತಪುರ ಸಿಗುತ್ತೆ, ಮತ್ತು ತುಮಕೂರು ಲಾಸ್ಟ್ ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಫುಡ್ ಅವೈಲಬಿಲಿಟಿಗೂ ಸಹ ನಾನು 2:1 ಅಂತ ಕೊಡ್ತೀನಿ. ಟಿಕೆಟ್ ಅವೈಲಬಿಲಿಟಿ ವೀಕೆಂಡಲ್ಲಿ ಟೈಮಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗಿ ಸಿಗುತ್ತೆ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನವೂ ಸ್ವಲ್ಪ ಕಷ್ಟ ಇರುತ್ತೆ ನಿಮಗೆ. ಸೊ ಇನ್ ಕೇಸ್ ನೀವು ತತ್ಕಾಲ್ ಟ್ರೈ ಮಾಡ್ತೀರಾ ಅಂದರೆ 240 ಟಿಕೆಟ್ಸ್ ಏನೋ ಓಪನ್ ಆಗುತ್ತೆ ಅನಿಸುತ್ತೆ. ಸಮ್ವೇರ್ ಅರೌಂಡ್ 200+ ಟಿಕೆಟ್ಸ್ ಅಂತೂ ಓಪನ್ ಆಗುತ್ತೆ ತತ್ಕಾಲಲ್ಲಿ. ಸೊ ತತ್ಕಾಲ್ ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಯೂಶ್ವಲ್ 11 ಗಂಟೆಗೆ ಓಪನ್ ಆಗುತ್ತೆ ನಾನ್ ಎ ಸಿದು, ಮತ್ತು 5 to 5 ಮಿನಿಟ್ಸ್ ತನಕ ಇರುತ್ತೆ ಕಣ್ರಿ. ಆರಾಮಾಗಿ ನೀವು 5 ಮಿನಿಟ್ಸ್ ಒಳಗಡೆ ನಿಮಗೆ ಪೇಮೆಂಟ್ ಕಂಪ್ಲೀಟ್ ಆಗೋಯ್ತು ಅಂದರೆ ಟಿಕೆಟ್ ಸಿಗುತ್ತೆ. ಅದೇ 5 ಮಿನಿಟ್ಸ್ ಆಯಿತು ಅಂದ ತಕ್ಷಣ ನಿಮಗೆ ಟಿಕೆಟ್ ಡಬ್ಲ್ಯೂಯಲ್ಲಿ ಬರುತ್ತೆ. ವೆಯ್ಟಿಂಗ್ ಲಿಸ್ಟ್ ಬಗ್ಗೆ ಹೇಳಬೇಕಂದ್ರೆ ವೆಯ್ಟಿಂಗ್ ಲಿಸ್ಟು ಒಂದು 60-70ವರೆಗೂ ತೊಗೊಳ್ಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. RACಗೆ ಬರುತ್ತೆ, ಓಕೆನಾ. ಕನ್ಫರ್ಮ್ ಆಗೋದು ನಿಮ್ಮ ಏಜು ಆಗಲಿ ಅಥವಾ ಕೋಟಾ ವೈಸ್ ಆಗಲಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲ ಜನರಲ್ ಕೋಟಾ ಬಂದು ನಾರ್ಮಲ್ ಏಜ್ ಲಿಮಿಟಲ್ಲಿ ನೀವು ಬರ್ತೀರಾ ಅಂದರೆ ನಿಮಗೆ ಯೂಶ್ವಲಾಗಿ RACನೇ ಸಿಗುತ್ತೆ. RAC ಟ್ರೀಟ್ಮೆಂಟ್ ಸಹ ತುಂಬ ಜಾಸ್ತಿ ಇದೆ ಈ ಟ್ರೈನಲ್ಲಿ. ಸೊ ಟಿಕೆಟ್ ಅವೈಲಬಿಲಿಟಿಗೆ 1:2 ಅಂತ ಕೊಡ್ತೀನಿ. ಓವರಾಲ್ ಜರ್ನಿ ರೇಟಿಂಗ್ ನಿಮಗೆ ಕೆಳಗಡೆ ಬರ್ತಿದೆ. ಹೆಂಗಿತ್ತು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ನೀವೇ ಕಮೆಂಟ್ ಬಾಕ್ಸಲ್ಲಿ ಹಾಕೋದಂತೂ ಮರಿಬೇಡಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್. SSS ಹುಬ್ಬಳ್ಳಿ, ಪ್ರಪಂಚದ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್ ಇರುವಂತಹ ನಮ್ಮ ಹುಬ್ಬಳ್ಳಿಯಿಂದ ಸೈನಿಂಗ್ ಆಫ್. ಆದಷ್ಟು ಬೇಗ ಅಂದರೆ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.